ರಾಜನಾಗಿದ್ದ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆದದ್ದು ಹೇಗೆ? ವಸಿಷ್ಠ ಮಹರ್ಷಿ ಮತ್ತು ಇವರ ನಡುವೆ ಇದ್ದ ಕಲಹ ಏನು? ವ್ಯಕ್ತಿಯ ನಿರಂತರ ಪ್ರಯತ್ನ ಆತನಲ್ಲಿ ತರಬಹುದಾದ ಮಹತ್ತರ ಪರಿವರ್ತನೆಗೆ ವಿಶ್ವಾಮಿತ್ರರು ದೊಡ್ಡ ಉದಾಹರಣೆ ಆಗಿದ್ದಾರೆ. ರಾಜನಾಗಿದ್ದ ಇವರು ವಸಿಷ್ಠ ಮಹರ್ಷಿಗಳೊಂದಿಗಿನ ಪೈಪೋಟಿ ಕಾರಣಕ್ಕೆ ರಾಜತ್ವವನ್ನು ತ್ಯಜಿಸಿ ಕಠಿಣ ತಪಸ್ಸಿಗೆ ಇಳಿದರು. ಇಲ್ಲಿ ಅಹಂಕಾರವನ್ನು ಕಳೆದುಕೊಂಡು ಜ್ಞಾನವನ್ನು ಸಂಪಾದಿಸಿದ್ದರಿಂದ ಬ್ರಹ್ಮರ್ಷಿಯ ಪದವಿಗೆ ಏರಿದರು. ಈ ದೀರ್ಘ ಪಯಣದಲ್ಲಿ ಏನೆಲ್ಲ ಆಯಿತು ಎನ್ನುವ ರೋಚಕ ಮತ್ತು ಪ್ರೇರಣಾದಾಯಕ ಕಥೆಯನ್ನು ಇಲ್ಲಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಹಿಂದೂ ಪುರಾಣಗಳ ಅತ್ಯಂತ ಗೌರವಾನ್ವಿತ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರುವ ಮಹರ್ಷಿ ವಸಿಷ್ಠರು ಮತ್ತು ರಾಜನಾಗಿದ್ದ ವಿಶ್ವಾಮಿತ್ರರ ನಡುವಿನ ಕಲಹ ಸಾಮಾನ್ಯದ್ದಲ್ಲ. ಅದು ಕ್ಷಾತ್ರ ತೇಜಸ್ಸು ಮತ್ತು ಬ್ರಹ್ಮ ತೇಜಸ್ಸಿನ ನಡುವಿನ ಮಹಾ ಸಂಘರ್ಷವಾಗಿತ್ತು. ಒಂದರ್ಥದಲ್ಲಿ ಜ್ಞಾನಶಕ್ತಿ ಮತ್ತು ರಟ್ಟೆ ಶಕ್ತಿಯ ಯುದ್ಧವಾಗಿತ್ತು. ಇದನ್ನು ಇನ್ನಷ್ಟು ವಿಸ್ತರಿಸಿ ಹೇಳುವುದಾದರೆ, ಮಿಂಚು, ಗುಡುಗು ಮತ್ತು ಸಿಡಿಲು ತರಿಸುವ ಎರಡು ಬೃಹತ್ ಮೋಡಗಳು ರಭಸದಲ್ಲಿ ಸಂಘರ್ಷಿಸಿದಂತಿತ್ತು. ರಾಜನಾಗಿದ್ದ ವಿಶ್ವಾಮಿತ್ರರು ಒಮ್ಮೆ ತಮ್ಮ ಇಡೀ ಸೇನೆಯೊಂದಿಗೆ ವಸಿಷ್ಠರ ಆಶ್ರಮಕ್ಕೆ ಭೇಟಿ ನೀಡಿದ್ದರು. ಆಕಸ್ಮಿಕವಾಗಿ ಬಂದ ಇಷ್ಟೊಂದು ದಂಡಿಗೆ ಊಟೋಪಚಾರದ ವ್ಯವಸ್ಥೆ ಮಾಡುವುದು ಸವಾಲಿನ ಕೆಲಸವಾಗಿತ್ತು. ಆದರೂ ವಸಿಷ್ಠರು ಎದೆಗುಂದಲಿಲ್ಲ. ಆಶ್ರಮದಲ್ಲಿದ್ದ ಕಾಮಧೇನುವಿನ ಸಹಾಯದಿಂದ ಎಲ್ಲವನ್ನೂ ಸರಳವಾಗಿ ನಿಭಾಯಿಸಿದರು. ಇದು ರಾಜ ವಿಶ್ವಾಮಿತ್ರರಿಗೆ ಆಶ್ಚರ್ಯ ತರಿಸಿತು. ಕಾಮಧೇನುವಿನ ಬಗ್ಗೆ ಅವರಿಗೆ ಕುತೂಹಲ ಹೆಚ್ಚಾಯಿತು. ಈ ಹಸು ತನ್ನಲ್ಲಿದ್ದರೆ ಒಳ್ಳೆಯದು, ರಾಜ್ಯದ ಕಲ್ಯಾಣದ ಉಪಯೋಗಕ್ಕೆ ಬರುತ್ತದೆ ಎಂದು ಭಾವಿಸಿದರು. ಈ ಅಪೇಕ್ಷೆಯಿಂದ ಹಸುವನ್ನು ತನಗೆ ನೀಡುವಂತೆ ವಸಿಷ್ಠರಲ್ಲಿ ಕೇಳಿಕೊಂಡರು. ವಸಿಷ್ಠರು ಕೊಡಲು ನಿರಾಕರಿಸಿದರು. ಇದರಿಂದ ವಿಶ್ವಾಮಿತ್ರರು ಅಸಮಾಧಾನಗೊಂಡರು. ಅಹಂಕಾರ ಜಾಗೃತಗೊಂಡಿತು. ಬಲಪ್ರಯೋಗದ ಮೂಲಕ ಅದನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡಿದರು. ಇದು ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆ ಸಂಘರ್ಷಕ್ಕೆ ಕಾರಣವಾಯಿತು. ಶಾಂತಿಯ ಸಾಕಾರ ಮೂರ್ತಿಯಂತಿದ್ದ ವಸಿಷ್ಠ ಮಹರ್ಷಿಗಳು ಕೇವಲ ತಮ್ಮ ತಪೋಶಕ್ತಿಯಿಂದ ವಿಶ್ವಾಮಿತ್ರರ ಬೃಹತ್ ಸೇನೆ ಅಥವಾ ಸೈನ್ಯವನ್ನು ಸೋಲಿಸಿದರು. ಇದರಿಂದ ವಿಶ್ವಾಮಿತ್ರರು ಚಕಿತಗೊಂಡರು. ಸೋಲು ಅವರನ್ನು ಅಧೀರರನ್ನಾಗಿಸಿತು. ಕ್ಷಾತ್ರ ತೇಜಸ್ಸಿಗಿಂತ ಬ್ರಹ್ಮ ತೇಜಸ್ಸೇ ಶ್ರೇಷ್ಠವೆಂಬುದು ಅವರಿಗೆ ಮನವರಿಕೆಯಾಯಿತು. ಕೂಡಲೇ ರಾಜ್ಯವನ್ನು ತ್ಯಜಿಸಿದರು. ವಸಿಷ್ಠರಂತೆ ತಾವು ಬ್ರಹ್ಮರ್ಷಿಯಾಗಲು ನಿರ್ಧರಿಸಿ ಕಠಿಣ ತಪಸ್ಸು ಆರಂಭಿಸಿದರು. ತಪಸ್ಸಿನ ಸಮಯದಲ್ಲಿ ವಿಶ್ವಾಮಿತ್ರರು ಶಿವನನ್ನು ಮೆಚ್ಚಿಸಿ ಅನೇಕ ಶಕ್ತಿಶಾಲಿ ಆಯುಧಗಳನ್ನು ಪಡೆದುಕೊಂಡರು. ವಸಿಷ್ಠರೊಂದಿಗಿನ ಸೋಲು ಅವರನ್ನು ಕಾಡುತ್ತಿತ್ತು. ಈ ಹೊಸ ಆಯುಧಗಳಿಂದಲೂ ಅವರನ್ನು ಸೋಲಿಸಲು ಯತ್ನಿಸಿದರು. ಆದರೆ ವಸಿಷ್ಠರು ತಮ್ಮ ಬ್ರಹ್ಮದಂಡದಿಂದ ಅವುಗಳನ್ನೆಲ್ಲ ಶೂನ್ಯಗೊಳಿಸಿದರು. ಇದರಿಂದ ಇನ್ನಷ್ಟು ಕುಪಿತಗೊಂಡ ವಿಶ್ವಾಮಿತ್ರರು ತಮ್ಮ ಯೋಧ ಶಕ್ತಿಯನ್ನು ತ್ಯಜಿಸಿ ಮತ್ತೆ ದೀರ್ಘ ತಪಸ್ಸಿಗೆ ತೆರಳಿದರು. ಕೊನೆಗೆ ವಿಶ್ವಾಮಿತ್ರರು ಅಹಂಕಾರವನ್ನೆಲ್ಲ ತೊರೆದು ಅಸೂಯೆಯನ್ನೆಲ್ಲ ಮೀರಿ ನಿಂತರು. ಜ್ಞಾನದ ವಿಜಯ ಪಡೆದರು. ಈ ಪರಿಪೂರ್ಣತೆ ಮೈಗೂಡಿದಾಗ ಸ್ವತಃ ವಸಿಷ್ಠರೇ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಎಂದು ಒಪ್ಪಿಕೊಂಡರು. ಇಲ್ಲಿ ಗಮನಿಸಬೇಕಾದ ಕೆಲ ಸಂಗತಿಗಳು ಇವೆ. ವಸಿಷ್ಠರ ಆಶ್ರಮದಲ್ಲಿ ಇದ್ದದ್ದು ಕಾಮಧೇನುವೇ ಅಥವಾ ಅದರ ಪುತ್ರಿಯಾದ ನಂದಿನಿ ಅಥವಾ ದಿವ್ಯಧೇನುವೇ ಎಂಬುದು ಪ್ರಶ್ನೆಯಾಗಿದೆ. ಈ ಬಗ್ಗೆ ಪ್ರತ್ಯೇಕ ಉಲ್ಲೇಖಗಳು ಸಿಕ್ಕುತ್ತವೆ. ಧರ್ಮಶಾಸ್ತ್ರಜ್ಞರೇ ಇದನ್ನು ಸ್ಪಷ್ಟಪಡಿಸಬಲ್ಲರು. ವಸಿಷ್ಠ ಮಹರ್ಷಿ ಬ್ರಹ್ಮನ ಮಾನಸ ಪುತ್ರರು. ಸೂರ್ಯವಂಶದ ಕುಲಗುರು. ದಶರಥ ಮಹಾರಾಜನ ಪುರೋಹಿತರಾಗಿದ್ದರು. ಶ್ರೀರಾಮನಿಗೆ ವೇದ, ಶಾಸ್ತ್ರ ಮತ್ತು ಜೀವನ ಮೌಲ್ಯಗಳನ್ನು ಬೋಧಿಸಿದರು. ಇವರು ಶಾಂತಿ, ಜ್ಞಾನ ಮತ್ತು ಬ್ರಹ್ಮರ್ಷಿ ಪದವಿಗೆ ಹೆಸರುವಾಸಿ. ಇವರು ಋಷಿಕೇಶದ ಬಳಿಯ ಗಂಗಾ ನದಿ ತಟದಲ್ಲಿರುವ ಗುಹೆಯಲ್ಲಿ ತಪಸ್ಸು ಮಾಡಿದ್ದರು ಎನ್ನುವ ಪ್ರತೀತಿ ಇದೆ. ಅರುಂಧತಿ ಇವರ ಪತ್ನಿಯಾಗಿದ್ದಾರೆ. ಇನ್ನು ಪ್ರಾಚೀನ ಹಿಂದೂ ಪಠ್ಯಗಳಲ್ಲಿ ವಿಶ್ವಾಮಿತ್ರರ ಇನ್ನೊಂದು ಹೆಸರು ಕೌಶಿಕ ಮಹಾರಾಜ ಎಂದು ದಾಖಲಾಗಿದೆ. ಕೌಶಿಕ್ ವಿಶ್ವಾಮಿತ್ರರ ಮೂಲ ಗೋತ್ರ
ಎಂತಲೂ ಕರೆಯಲಾಗುತ್ತದೆ. ಇವರು ಕುಶಿಕ ಪುತ್ರ, ಅಂದರೆ ಕುಶಿಕ ರಾಜನ ವಂಶದಲ್ಲಿ ಜನಿಸಿದರು. ಮುಂದೆ ಕಠಿಣ ತಪಸ್ಸು ಆಚರಿಸಿ ಬ್ರಹ್ಮರ್ಷಿ ಆದರು. ಕೌಶಿಕ್ ಎಂಬುದು ಬ್ರಾಹ್ಮಣ ಸಮುದಾಯದ ಪ್ರಮುಖ ಗೋತ್ರಗಳಲ್ಲೊಂದಾಗಿದೆ. ಅಕ್ಕಮಹಾದೇವಿಯ ಚರಿತ್ರೆಯಲ್ಲಿ ಬರುವ ಕೌಶಿಕ ಜೈನ ಮತಾವಲಂಬಿ ರಾಜನಾಗಿದ್ದಾನೆ. ಈತ ಅಕ್ಕಮಹಾದೇವಿಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನು ಮದುವೆಯಾಗಲು ಹಠ ಹಿಡಿದಿದ್ದ. ವಿಡಿಯೋ ಹಿಡಿಸಿದ್ದರೆ ಲೈಕ್ ಮಾಡಿ, ಸ್ನೇಹಿತರೊಳಗೆ ಶೇರ್ ಮಾಡಿ, ಅಭಿಪ್ರಾಯ ಇದ್ದರೆ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿರಿ. ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿರಿ. ನಮಸ್ಕಾರ.